ಹಾಯ್ ಫ್ರೆಂಡ್ಸ್, ತಮಿಳುನಾಡಿನಲ್ಲಿ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ತಳಪತಿ ವಿಜಯ್ ಅವರ ಟಿ.ವಿ.ಕೆ ಪಕ್ಷ ಸೊ ಫುಲ್ಲು ಲೀಡಲ್ಲಿದೆ. ಸೊ ಈ ಥರ ಮಾಸ್ ಲೀಡು ಯಾವತ್ತೂ ಕಂಡಿರಲಿಲ್ಲ. 2024ರಲ್ಲಿ ಟಿ.ವಿ.ಕೆ ಪಕ್ಷ ಸ್ಥಾಪನೆ ಆಗಿರುತ್ತೆ. 2024ರಲ್ಲಿ ಸ್ಥಾಪನೆಯಾಗಿ 2026, ಸೊ 2 ವರ್ಷದಲ್ಲಿ ಅದು ಫುಲ್ಲು ಲೀಡು 110 ಲೀಡ್ ಇತ್ತು ಈಗ ನಾನು ನೋಡಿದಾಗ. ಸೊ ಈ ಥರ ಮಾಸ್ ಲೀಡ್ ಯಾವತ್ತೂ ಆಗಿರಲಿಲ್ಲ. ಸೊ ಆಮ್ ಆದ್ಮಿ ಪಕ್ಷ ಮತ್ತು ಎಂ ಜಿ ಆರ್ ಇದ್ರು. ಈ ಥರ ಎಂ ಜಿ ಆರು ಡಿ.ಎಂ.ಕೆ ಪಕ್ಷ ಸ್ಥಾಪನೆ ಮಾಡಿದ್ರು. ಆ ನಂತರ ಡಿ.ಎಂ.ಕೆ ಪಕ್ಷದಿಂದ ಏನೋ ವಾದ ವಿವಾದ ಬಂದು ಆಮೇಲೆ ಅವರು ಬೇರೆ ಕಡೆ ಹೋಗಿ ಆಮೇಲೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಯಿತು. ತೆಲುಗು ದೇಶಂ ಪಾರ್ಟಿಯಲ್ಲಿ NTR ಅವರು ಈ ಥರ ಮಾಡಿದ್ರು. ಸೊ ಈ ಥರ ಮಾಸ್ ರೆವಲ್ಯೂಷನ್ ತಂದಿರೋದು ಅಂದರೆ ಇವ್ರು ಅಂತಲೇ ಹೇಳ್ಬೋದು. ಸೊ ಇವರಿಗೆ ಸ್ವಲ್ಪ ಕಷ್ಟ ಬಂದಿಲ್ಲ. ಪಕ್ಷದ ಪ್ರಚಾರಕ್ಕಾಗಿ ಹೊರಗಡೆ ಹೋದಾಗ 41 ಜನ ಸಾಯ್ತಾರೆ. ಸೊ ಇಲ್ಲಿ ಇವ್ರಿಗೆ ಫುಲ್ಲು ವಿರೋಧ ಆಗುತ್ತೆ. ಮತ್ತು ಆಮೇಲೆ ಜನನಾಯಕನ್ ಅಂತ ಮೂವಿ ರಿಲೀಸ್ಗೆ ಬಂದಾಗ ಅದರಲ್ಲಿ ಏನೋ ಸ್ವಲ್ಪ ಪಕ್ಷದ ಸಿದ್ಧಾಂತಗಳು ಏನೋ ಚೇಂಜ್ ಇದ್ವಂತೆ. ಸೊ ಅಲ್ಲಿನೂ ಆ ಮೂವಿನ ರಿಲೀಸ್ ಆಗಿಬಿಡಲಿಲ್ಲ. ಸೊ ಈ ಥರ ಎದುರಾಗುತ್ತೆ ಅವ್ರಿಗೆ. ಹೊಸ ಪಕ್ಷ ಆಗಿರೋದ್ರಿಂದ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಮತ್ತು ಕಾರ್ಯಕರ್ತರು ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇರೋಲ್ಲ. ಸೊ ಆದರೂ ತಮಗಿರೋ ಫ್ಯಾನ್ ಕ್ರೇಜ್ನ ಈ ಥರ ಪೊಲಿಟಿಕಲ್ ಪಾರ್ಟಿಗೆ ಕನ್ವರ್ಟ್ ಮಾಡಿದ್ದಾರೆ ಅಂದರೆ ಇವರಂತಲೇ ಹೇಳ್ಬೋದು. ಸೊ ಇಡೀ ಇಂಡಿಯಾದಲ್ಲಿ ರಾಜಕೀಯ ಒಂಥರ ಆದರೆ ತಮಿಳುನಾಡಿನಲ್ಲಿ ರಾಜಕೀಯ ಒಂಥರ ಫ್ರೆಂಡ್ಸ್. ಅಲ್ಲಿ ಡಿ.ಎಂ.ಕೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದನ್ನು ಬಿಟ್ಟರೆ AIADMK ಅಂತ ಇನ್ನೊಂದು ಪಕ್ಷ ಇದೆ, ಅದು ಅಧಿಕಾರಕ್ಕೆ ಬರುತ್ತೆ. ಅಲ್ಲಿ ಕಾಂಗ್ರೆಸ್ಸು, BJP ಈ ಥರ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬರಲ್ಲ. ಸೊ ಅಂಥದ್ರಲ್ಲಿ ಇವರು ತಮ್ಮ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿ 2 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾರಂದರೆ, ಅದು CM ಪೋಗೆ ಬರ್ತಾರಂದರೆ, ಸೊ ಇವರು KGF ಅಲ್ಲಿ ಬರ್ತಾರಲ್ಲ ರಾಕಿ ಬಾಯ್, ಸೊ ಆ ಥರ ನಿಜ ಜೀವನದಲ್ಲಿ ರಾಕಿ ಬಾಯ್ ಅಂತ ಅನಿಸ್ತಾ ಇದೆ ನನಗೆ.